ನೋಡಿ, ನಿನ್ನೆ ಸಿಟಿ ರವಿ ಅವರು ವಿಧಾನ ಪರಿಷತ್ ಕಲಾಪದ ಸಂದರ್ಭದಲ್ಲಿ ಒಂದು ಅಸಂವಿಧಾನಿಕ ಪದ ಬಳಕೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಈಗ ಅವರ ವಿರುದ್ಧ ಕಂಪ್ಲೇಂಟ್ ರೈಸ್ ಆಗಿದೆ. ಅದಾದ ಬಳಿಕ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕೋರ್ಟ್ಗೂ ಹಾಜರುಪಡಿಸಲಾಯಿತು. ಸದ್ಯಕ್ಕೆ ಕೋರ್ಟ್ನಿಂದ ತೀರ್ಪು ಮಧ್ಯಾಹ್ನ 3 ಗಂಟೆಗೆ ಪ್ರಕಟವಾಗುತ್ತೆ. ಅದರ ಮುನ್ನ ಪೊಲೀಸರ ಪರವಾಗಿ ಕೂಡ ವಕೀಲರು ವಾದ ಮಂಡಿಸ್ತಾರೆ. ಜಾಮೀನಿಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಮಧ್ಯಾಹ್ನ 3 ಗಂಟೆ ಮೇಲೆ ಲಭ್ಯವಾಗುತ್ತೆ. ಸದ್ಯಕ್ಕೆ ರಾಜ್ಯದಾದ್ಯಂತ ಈಗ ಜನರು ರೊಚ್ಚಿಗೆದ್ದಿದ್ದಾರೆ. ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂವಿಧಾನಿಕ ಪದವನ್ನ ಸಿಟಿ ರವಿ ಬಳಕೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ. ಮತ್ತೊಂದು ಕಡೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳ್ತಾರೆ, ಆಡಿಯೋ ವಿಡಿಯೋ ಫುಟೇಜ್ ಸಿಗೋದಿಲ್ಲ. ಕಾರಣ ನಾವು ಕಲಾಪವನ್ನು ಮುಂದೂಡಿದ್ವಿ. ಆ ಸಂದರ್ಭದಲ್ಲಿ ಈ ಗಲಾಟೆ ಗದ್ದಲ ಆಗಿರೋದು, ಮೈಕ್, ಆಡಿಯೋ, ವಿಡಿಯೋ ಎಲ್ಲ ದಾಖಲೆಗಳು ಸಿಗದೇ ಇರೋ ರೀತಿಯಾಗಿ ಬಂದಾಗಿದ್ವು. ಹಾಗಾಗಿ ಯಾವ ದಾಖಲೆಗಳು ಕೂಡ ಸಿಗೋದಿಲ್ಲ ಅಂತ. ಸಿಟಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಅಭಿಮಾನಿಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಭಿತ್ತಿ ಪತ್ರವನ್ನ ಪ್ರದರ್ಶಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಟಿ ರವಿ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಸಿಟಿ ರವಿ ಪ್ರತಿಕೃತಿಯನ್ನ ದಹನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭಿತ್ತಿ ಪತ್ರವನ್ನ ಪ್ರದರ್ಶನ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಪ್ರತಿಕೃತಿ ದಹಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿ ಶಾಸಕರಿಗೆ, ಮಹಿಳಾ ವಿರೋಧಿ ಬಿಜೆಪಿ ಶಾಸಕರಿಗೆ, ಮಹಿಳಾ ವಿರೋಧಿ ಬಿಜೆಪಿ ಶಾಸಕರಿಗೆ, ಮಹಿಳಾ ವಿರೋಧಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಜಾಮೀನು ಅರ್ಜಿ ವಿಚಾರಣೆ ವರ್ಗಾವಣೆಗೊಳ್ಳುತ್ತಾ ಅಂತ ವಿಚಾರಣೆಗೆ ವಿಶೇಷ ಮೆಮೊ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಬೆಳಗಾವಿ ಕೋರ್ಟ್ ಆದೇಶದ ಮೇಲೆ ಮೆಮೊ ಸಲ್ಲಿಸುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ಮಧ್ಯಾಹ್ನ 3 ಗಂಟೆವರೆಗೂ ಕಾಯುವಂತ ತಂತ್ರಗಾರಿಕೆ. ಈಗ ಏನಾಗುತ್ತೆ ಮಧ್ಯಾಹ್ನ 3 ಗಂಟೆ ನಂತರ ಅಂತ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠಕ್ಕೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಕೋರ್ಟ್ ಹಾಲ್ 82ರಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ವಕೀಲರು. ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಜಾಮೀನು ಅರ್ಜಿ ವಿಚಾರಣೆ. ಸದ್ಯ ಈಗ ಸಿಕ್ಕಿರುವಂತ ಅಪ್ಡೇಟ್ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ಈ ಜಾಮೀನಿಗೆ ಸಂಬಂಧಪಟ್ಟಂತೆ ಭವಿಷ್ಯ ಗೊತ್ತಾಗುತ್ತೆ ಅಂತ. ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗುತ್ತೆ ಅಂತ. ಈಗಾಗಲೇ ಸಿಟಿ ರವಿ ಅವರ ವಿಚಾರಣೆ ಆಗಿದೆ. ಅವರ ಪರ ವಕೀಲರು ಕೂಡ ವಾದ ಮಂಡಿಸಿದ್ದಾರೆ. ಜಾಮೀನು ಯಾತಕ ಕೊಡಬೇಕು, ಅರೆಸ್ಟ್ ಮಾಡುವಂತ ಅನಿವಾರ್ಯತೆ ಏನಿತ್ತು ಅಂತೆಲ್ಲ ಕೂಡ ವಾದ ಮಂಡಿಸಿದ್ರು. ಇದಾದ ಬಳಿಕ ಈಗ ವಾದವನ್ನ ಆಲಿಸಿದ ನಂತರ ಮಧ್ಯಾಹ್ನ 3 ಗಂಟೆಗೆ ಆದೇಶ ಪ್ರಕಟ ಆಗುತ್ತೆ ಅಂತ. ಬಟ್ ಅದಕ್ಕೂ ಮುಂಚೆ ಪೊಲೀಸರ ಪರವಾಗಿ ಕೂಡ ವಕೀಲರು ವಾದ ಮಂಡಿಸ್ತಾರೆ. ಈ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈ ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ.
ಯಾಕೆಂದ್ರೆ ಸಿ.ಟಿ. ರವಿ ಅಂತ ಬಂದಾಗ ಸಾಮಾನ್ಯ ಮನುಷ್ಯರಲ್ಲ, MLC ಅಂದ್ರೆ ಜನಪ್ರತಿನಿಧಿಗಳು. ಹೀಗಾಗಿ ಅವರ ಈ ಕೇಸ್ ಜನಪ್ರತಿನಿಧಿಗಳ ಕೋರ್ಟ್ಗೂ ವರ್ಗಾವಣೆ ಆಗ್ಬೋದು. ಸಂತೋಷ್ ಗಜಾನನ ಭಟ್ ಅವರ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಅಂತ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಕೋರ್ಟ್ ಹಾಲ್ 82ರಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆಯಂತೆ. ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. ಹಾಗಾದ್ರೆ ಸಂತೋಷ್ ಗಜಾನನ ಭಟ್ ಅವರ ಸಮ್ಮುಖದಲ್ಲಿ ವಿಚಾರಣೆ ಆಗಬಹುದು ಅಂತ, ಅಂದ್ರೆ ಮಧ್ಯಾಹ್ನ 3 ಗಂಟೆಗೇನೋ ತೀರ್ಪು ಕಾಯ್ದಿರಿಸಲಾಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಸಂತೋಷ್ ಗಜಾನನ ಭಟ್ ಅವರ ನೇತೃತ್ವದಲ್ಲಿ ಅಥವಾ ಸಮ್ಮುಖದಲ್ಲಿ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಇರುವಂತದ್ದು ಸಾಕ್ಷಿಗಳು ಅಂತ ಬಂದಾಗ ಅಲ್ಲಿ ಪ್ರತ್ಯಕ್ಷದರ್ಶಿಗಳಷ್ಟೇ, ಆಡಿಯೋ ವಿಡಿಯೋ ಫುಟೇಜ್ ಸಿಗಲ್ಲ ಅಂತ ಸಭಾಪತಿಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸಾಕ್ಷಿಗಳು ಏನ್ ಸಿಗುತ್ತೆ? ಉಮಾಶ್ರೀ ಇರ್ಬೋದು, ಅಥವಾ ಬಿಲ್ಕಿಸ್ ಬಾನು ಇರ್ಬೋದು, ರೂಪಾ ಶಶಿಕಲಾ ಇರ್ಬೋದು, ಇವರೆಲ್ಲರ ಹೇಳಿಕೆಗಳು ನಡೆಯುತ್ತಾ? ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳಂತ ಸಭಾಪತಿಯವರು ಹೇಳಿದ್ರು. ಬಟ್ ಅವ್ರ ಹೇಳಿಕೆಯನ್ನು ಪರಿಗಣಿಸಕ್ಕಾಗಲ್ಲ ಅಂತ ಅವರೇ ಹೇಳಿದ್ರು. ಜಾಮೀನಿಗಾಗಿ ಸೆಷನ್ಸ್ ಕೋರ್ಟ್ಗೂ ಅರ್ಜಿ ಸಲ್ಲಿಕೆ. ಮತ್ತೊಂದು ಕಡೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಸಿ.ಟಿ. ರವಿ ಅವರ ಪರ ವಕೀಲರು. ಸೆಷನ್ಸ್ ಕೋರ್ಟ್ ವ್ಯಾಪ್ತಿಗೆ ಬರಲಿರುವಂತಹ BNS ಕಾಯ್ದೆ ಸೆಕ್ಷನ್ 75ರ ಪ್ರಕಾರ ಸೆಷನ್ಸ್ ಕೋರ್ಟ್ಗೂ ಕೂಡ ಸಿ.ಟಿ. ರವಿ ಅವರ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ರವಿ ಪರ ವಕೀಲ ಶ್ರೀನಿವಾಸ್ ರಾವ್ ವಾದ ಮಂಡನೆ ಮಾಡಲಿದ್ದಾರೆ. ಜಾಮೀನಿಗಾಗಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಶ್ರೀನಿವಾಸ್ ಅವರ ಪರವಾಗಿ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಸಿ.ಟಿ. ರವಿ ಅವರ ಪರವಾಗಿ ಶ್ರೀನಿವಾಸ್ ವಕೀಲರೇನಿದ್ದಾರೆ ಅವರು ವಾದವನ್ನ ಮಂಡಿಸ್ತಾರೆ. ಅಂದ್ರೆ ಸೆಷನ್ಸ್ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆ, ಜಾಮೀನನ್ನ ಕೊಡಬೇಕು ನಮ್ಮ ಕಕ್ಷಿದಾರರಿಗೆ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಪೊಲೀಸರ ಪರ ವಕೀಲರು ಏನ್ ವಾದ ಮಂಡಿಸಬಹುದು ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಸಾಕ್ಷಿಗಳು ಏನಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ದಾರೆ, ನಿಜ. ಆಡಿಯೋ ಇಲ್ಲ, ವಿಡಿಯೋ ಇಲ್ಲ ಅಂತ ಸಭಾಪತಿಗಳು ಹೇಳ್ತಿದ್ದಾರೆ. ಇದರ ಮಧ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ನಿಜಕ್ಕೂ ಕೂಡ ಸಿ.ಟಿ. ರವಿ ಇಂತಹ ಅಸಂವಿಧಾನಿಕ ಪದವನ್ನ ಬಳಕೆ ಮಾಡಿದ್ದೇ ಆದ್ರೆ ಈ ಕೇಸ್ ಹೇಗೆ ನಿಂತ್ಕೊಳ್ಳುತ್ತೆ, ಹೇಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಕೋರ್ಟ್ನಲ್ಲಿ, ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದ್ ಕಡೆ ಈಗ ಬೆಳಗಾವಿ ಜಿಲ್ಲಾ ಕೋರ್ಟ್ನಲ್ಲಿ ವಾದ ಆಯಿತು, ಚರ್ಚೆ ಆಯಿತು, ವಿಚಾರಣೆ ಮಾಡಿದ್ರು, ಅವರ ಹೇಳಿಕೆ ದಾಖಲಾಗಿದೆ. ಅದರ ಬೆನ್ನಲ್ಲೇ ಜಾಮೀನು ಕೊಡಲೇಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅವರ ಪರ ವಕೀಲರು, ಸಿ.ಟಿ. ರವಿ ಪರ ವಕೀಲರೇನಿದ್ದಾರೆ MB ಜಿರಲಿ ಅವರು. ಆದ್ರೀಗ ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ಗೂ ಕೂಡ ಸಿ.ಟಿ. ರವಿ ಪರವಾಗಿ ವಕೀಲರು ಶ್ರೀನಿವಾಸ್ ಏನಿದ್ದಾರೆ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇದರ ವಿಚಾರಣೆ ಸಂತೋಷ್ ಗಜಾನನ ಭಟ್ ಅವರ ಸಮ್ಮುಖದಲ್ಲಿ, ಅವರ ಪೀಠದಲ್ಲಿ ನಡೆಯುತ್ತೆ. ಕೋರ್ಟ್ ಹಾಲ್ 82ರಲ್ಲಿ ಈ ಅರ್ಜಿ ಸಲ್ಲಿಕೆ ಆಗಿರೋದು. ಸಿ.ಟಿ. ರವಿ ಅವರ ಪರ ಇರುವಂತಹ ವಕೀಲರು ಶ್ರೀನಿವಾಸ್ ಅವರೇನಿದ್ದಾರೆ ಅವರೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಹೇಗಿರುತ್ತೆ ಅಂತ ಈಗಾಗಲೇ ಬೆಳಗಾವಿ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ, ಅಲ್ಲಿ ತೀರ್ಪು ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ, ಜಾಮೀನು ಕೊಡಬೇಕು ಅಂತ. ಇಲ್ಲಿ ಏನಾದರೂ ಬೇಲ್ ಭವಿಷ್ಯ ಏನಿದೆ, ಬೇಲ್ ಸಿಗಲಿಲ್ಲ ಅಥವಾ ಜನಪ್ರತಿನಿಧಿಗಳಿಗೆ ಕೋರ್ಟ್ಗೆ ನಾವು ಇದನ್ನ ವರ್ಗಾವಣೆ ಮಾಡ್ತೀವಿ ಅಂದ್ರು ಅಂತ ಅಂದ್ರೆ, ಅಥವಾ ಬೇಲ್ ಕೊಟ್ಟರೆ ಏನು ಡೆವಲಪ್ಮೆಂಟ್ಸ್ ಆಗ್ಬೋದು ಅನ್ನುವಂಥ ಆಯಾಮ ಒಂದು ಕಡೆ. ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಅಕಸ್ಮಾತ್ ಬೇಲ್ ಸಿಗಲಿಲ್ಲ ಅಂತ ಅಂದರೆ ಇಲ್ಲಾದರೂ ವಾದ ಮಂಡಿಸಿ ಇಲ್ಲಾದರೂ ಗೆಲ್ಲೋಣ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರದಲ್ಲಿ ಸೆಷನ್ಸ್ ಕೋರ್ಟ್ಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರೋದು ನೋಡಿ. ನಿನ್ನೆ ಅರೆಸ್ಟ್ ಆಗಿದ್ದು ಸುವರ್ಣಸೌಧದಲ್ಲಿ ಸಂಜೆ 6:30ಕ್ಕೆ. ಅದಾದ ಬಳಿಕ ಅವರನ್ನ ಹಿರೇಬಾಗೇವಾಡಿ ಜೈಲಿಗೆ ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋದ್ರು. ಅದಕ್ಕೂ ಮುಂಚೆ ಎಲ್ಲೆಲ್ಲಿ ಸುತ್ತಾಡಿಸಿದ್ರು ಅಂತ ಸಿ.ಟಿ. ರವಿ ಅವರು ಹೇಳಿದ್ರು. ಎಲ್ಲೆಲ್ಲೋ ಕರ್ಕೊಂಡು ಹೋದ್ರು, ಈ ಕ್ರಷರ್ ಹತ್ರ ಕರ್ಕೊಂಡು ಹೋದ್ರು, ನಂದಗಡಕ್ಕೆ ಕರ್ಕೊಂಡು ಹೋದ್ರು, ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಕೇಳಿದ್ರೆ ಏನು ಉತ್ತರ ಇಲ್ಲ. ಬಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಸಿ.ಟಿ. ರವಿ ಅವರು ಆರೋಪ ಮಾಡಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಸ್ ಆದ ಬಳಿಕ ಇವತ್ತು 11 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಒಂದಷ್ಟು ವಿಚಾರಣೆ ಆಯಿತು. ಸಿ.ಟಿ. ರವಿ ಅವರ ಹೇಳಿಕೆಯೂ ದಾಖಲಾಗಿದೆ. ಬಟ್ ಅದರ ತೀರ್ಪನ್ನು ಕಾಯ್ದಿರಿಸಲಾಗಿದೆ.
ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಜಾಮೀನು ಕೊಡಿ ಅಂತ ಸೆಷನ್ಸ್ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ ಈ BNS ಕಾಯ್ದೆ ಸೆಕ್ಷನ್ 75. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಸಿಟಿ ರವಿಯವರ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಟಿ ರವಿ ಪರ ವಕೀಲರು ಶ್ರೀನಿವಾಸ ರಾವ್ ವಾದವನ್ನ ಮಂಡಿಸ್ತಾರೆ. ಜಾಮೀನಿಗಾಗಿ ಸೆಷನ್ಸ್ ಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಆದಂತಹ ಡೆವಲಪ್ಮೆಂಟ್ಸ್ಗಳನ್ನು ನೀವು ಗಮನಿಸಿದ್ದೀರಾ. ಅದು ಒಂದು ಆಯಾಮ ಆದರೆ ಮತ್ತೊಂದು ಕಡೆ ಈಗ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳಲಾಗಿದೆ. ಸೆಷನ್ಸ್ ಕೋರ್ಟ್ ಏನಿದೆ BNS ಕಾಯ್ದೆ ಸೆಕ್ಷನ್ 75ರಲ್ಲಿ ಬರುತ್ತಲ್ಲ, ಹೀಗಾಗಿ ಸಿಟಿ ರವಿ ಅವರಿಗೆ ಜಾಮೀನು ಕೊಡಿಸಬೇಕು ಅನ್ನುವಂಥ ಕಾರಣಕ್ಕೆ ಅವರ ಪರ ವಕೀಲ ಶ್ರೀನಿವಾಸ್ ರಾವ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇದರ ವಿಚಾರಣೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನು ಹೇಳಿಕೆಗಳು ದಾಖಲಾಗುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿ ವಾದವನ್ನು ಮಂಡಿಸ್ತಾರೆ, ಜೊತೆಗೆ ಪೊಲೀಸರ ಪರವಾಗಿ ವಕೀಲರು ಏನು ವಾದ ಮಂಡಿಸ್ತಾರೆ ಅದು ಕೂಡ ಗೊತ್ತಾಗಬೇಕಿದೆ. ಒಟ್ನಲ್ಲಿ ಇರುವಂತ ಪ್ರಶ್ನೆ ಇಷ್ಟೇ, ಸಿಟಿ ರವಿ ಅವರಿಗೆ ಬೇಲ್ ಆಗುತ್ತಾ ಅಥವಾ ಜೈಲ್ ಆಗುತ್ತಾ ಅಂತ. ಬೇಲ್ ಏನಾದರೂ ಕೊಟ್ಬಿಟ್ರು ಅಂತ ಅಂದರೆ ಒಂದು ರೀತಿ ಬಿಗ್ ರಿಲೀಫ್. ಬಟ್ ಜೈಲ್ ಆಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ವಾದ ಪ್ರತಿವಾದ, ವಿಚಾರಣೆಗಳು, ಸಾಕ್ಷಿಗಳ ಕಲೆ ಹಾಕೋದಿರ್ಬೋದು, ಇದೆಲ್ಲ ಕೂಡ ಪ್ರೊಸೀಜರ್ ನಡೆಯುತ್ತೆ. ನಿನ್ನೆ ಅರೆಸ್ಟ್ ಆಗಿರುವಂಥ ಸಿಟಿ ರವಿ ಅವರು ಅನೇಕ ಆರೋಪಗಳನ್ನ ಈಗಾಗಲೇ ಮಾಡಿರೋದು. MLC ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಹಿಳಾ ಆಯೋಗದ ಮೊರೆ ಹೋಗಲಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಹೀಗಾಗಿ ಇದು ಮತ್ತೊಂದು ಸಂಕಷ್ಟ. ಮಧ್ಯಾಹ್ನ 1 ಗಂಟೆಗೆ ಮಹಿಳಾ ಆಯೋಗದಿಂದ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಮಹಿಳಾ ಆಯೋಗಕ್ಕೆ ದೂರು ನೀಡಲಿರುವ ಕಾಂಗ್ರೆಸ್ನ ಕಾರ್ಯಕರ್ತೆಯರಿರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕಿಯರು MLC ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಇದೆ. ಯಾವ ಆಯೋಗ ಬಿಟ್ಟರೂ ಕೂಡ ಮಹಿಳಾ ಆಯೋಗ ಬಿಡೋದಿಲ್ಲ. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆದರೆ, ಇತ್ತ ಮಹಿಳಾ ಆಯೋಗದವ್ರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ. ಮಧ್ಯಾಹ್ನ 1 ಗಂಟೆಗೆ ಮಹಿಳಾ ಆಯೋಗದ ಕಡೆಯಿಂದ ಸುದ್ದಿಗೋಷ್ಠಿ ನಡೆಯುತ್ತೆ. ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಏನು ಪ್ರಕಟ ಮಾಡ್ತಾರೆ ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಹಿಳಾ ಆಯೋಗದ ಮೊರೆ ಹೋಗೋದಕ್ಕೆ ಈಗ ಕಾಂಗ್ರೆಸ್ ಸಜ್ಜಾಗಿದೆ. ಇದನ್ನ ಹಾಗೆ ಬಿಡಬಾರದು ಅಂತ ನಿನ್ನೆ DCM DK ಶಿವಕುಮಾರ್ ಸೇರಿದಂತೆ ಅನೇಕರು ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ರು. ನಿಜಕ್ಕೂ ಸಿಟಿ ರವಿ ಅಂತಹ ಪದವನ್ನ ಬಳಸಿದ್ದೆ